ಇನ್ನು ನಿನ್ನೆ ರಾತ್ರಿ ಸಂಭವಿಸಿದ ಮೈಸೂರಿನಲ್ಲಿನ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಅರಮನೆಯ ಗೈಡ್ ಒಬ್ಬರ ಪ್ರಕಾರ ಇಲ್ಲಿ ಯಾರೂ ಕೂಡ ಬಲೂನನ್ನು ಈ ಹಿಂದೆಯಿಂದಲೂ ಮಾರ್ತಾ ಇರಲಿಲ್ವಂತೆ. ನಿನ್ನೆಯೂ ಅಷ್ಟೇ, ನಿನ್ನೆ ಅವರ ಪ್ರಕಾರ ಮೊನ್ನೆಯೂ ಕೂಡ ಬಲೂನ್ ವ್ಯಾಪಾರಿ ಸಲೀಂ ಇಲ್ಲಿ ನಿಂತಿರಲಿಲ್ಲ. ಅರಮನೆ ಮುಂಭಾಗಕ್ಕೆ ಸಲೀಂ ಇದ್ದಕ್ಕಿದ್ದಂಗೆ ಬಂದ ಕೂಡಲೇ ಸ್ಫೋಟ ಆಗುತ್ತೆ ಅಂತಂದರೆ ಹೇಗೆ ಸಾಧ್ಯ? ಇದು ಆಕಸ್ಮಿಕ ಅಂತ ಭಾವಿಸೋದಾ ಅಥವಾ ಉದ್ದೇಶಪೂರ್ವಕ ಅನ್ನೋದ ನೋಡೋದಾ? ಬಟ್ ಪೊಲೀಸರು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡ್ತಾರೆ, ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಮಾಡ್ತಾರೆ ಪೊಲೀಸರು. ಅರಮನೆಯ ಮುಂಭಾಗ ಯಾವತ್ತೂ ಕಾಣಿಸದೇ ಇರೋನು ನಿನ್ನೆ ಅದಕ್ಕೆ ಪ್ರತ್ಯಕ್ಷ ಆದ. ಇದ್ರ ಮೇಲೇ ಪೊಲೀಸರಿಗೆ ಅನುಮಾನ ಉಟ್ಕೊಳ್ತಾ ಇದೆ. ಆ ಸಲೀಂ ಹಿನ್ನೆಲೆಯ ಬಗ್ಗೆ ತನಿಖೆಯನ್ನು ಶುರು ಮಾಡಿದ್ದಾರೆ ಮೈಸೂರು ಪೊಲೀಸರು. ಆ ಬಲೂನ್ ವ್ಯಾಪಾರಿ ಸಲೀಮು ಯಾವಾಗ ಮೈಸೂರಿಗೆ ಬಂದ, ಜೊತೆಗೆ ಅವನು ನಿರಂತರವಾಗಿ ಬಲೂನ್ ಮಾರ್ತಾ ಬರ್ತಿದ್ನಾ ಅಥವಾ ಇಲ್ವಾ, ಅವನು ಮೈಸೂರಿಗೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು, ಎಷ್ಟು ದಿನ ಆಯಿತು, ಅದರ ಮೇಲೆ ತನಿಖೆ ಶುರು ಮಾಡ್ತಾ ಇದ್ದಾರೆ ಪೊಲೀಸರೀಗ. ಆತನ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಗೊತ್ತಾಗುತ್ತೆ. ಈಗ ಸದ್ಯ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಅಂದರೆ ಆತನ ಹಿನ್ನೆಲೆ ಗೊತ್ತಾಯಿತು ಅಂತಂತಂದರೆ ಆತನ ಉದ್ದೇಶ ಏನು ಅಂತ ಮೇಲ್ನೋಟಕ್ಕಂತೂ ಸ್ಪಷ್ಟ ಆಗಿಬಿಡುತ್ತೆ. ಇಫ್ ಇನ್ ಕೇಸ್ ಉದ್ದೇಶಪೂರ್ವಕ ಆಗಿದ್ದರೆ ಅವನ ಇಂಟೆನ್ಷನ್, ಆ ಉದ್ದೇಶ ಏನಿತ್ತು ಅಂತ ಆಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ. ಅದರ್ವೈಸ್ ಅದೇನಾದರೂ ಬೈ ಆಕ್ಸಿಡೆಂಟು ಅನ್ನೋದಾದರೆ ಈ ಪ್ರಕರಣವನ್ನು ಅವರ ಸ್ಟೈಲಿಯಲ್ಲಿಗೆ ಅದೊಂದು ಬೈ ಆಕ್ಸಿಡೆಂಟ್ ಅಂತ ಹೇಳಿ ಪ್ರಕರಣವನ್ನು ಇತ್ಯರ್ಥಪಡಿಸ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ಈಗ ಈ ಬಲೂನ್ ವ್ಯಾಪಾರಿ ಸಲೀಂನ ಹಿನ್ನೆಲೆಯನ್ನು ಕೆದಕ್ತಾ ಇದ್ದಾರೆ ಪೊಲೀಸರು. ಸದ್ಯದ ಮಟ್ಟಿಗೆ ಏನಾದರೂ ಸುಳಿವು ಸಿಗ್ತಾ? ಈತ ಎಷ್ಟು ವರ್ಷದಿಂದ ಅಥವಾ ಎಷ್ಟು ದಿನದಿಂದ ಮೈಸೂರಿಗೆ ಬಂದಿದ್ದ, ಅಥವಾ ನಿರಂತರವಾಗಿ ಬಲೂನ್ ಮಾರ್ಕೊಂಬರ್ತಿದ್ದ, ಅಥವಾ ನಿನ್ನೆ ಮಾತ್ರ ಉದ್ದೇಶಪೂರ್ವಕವಾಗಿಯೇ ಏನಾದರೂ ಬಂದ? ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದೆಯಾ ಸುಳಿವು? ಶರತ್, ಏನು ಅರಮನೆ ಮುಂಭಾಗ ಹೀಲಿಯಂ ತುಂಬಿದ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ 4 ಜನರಿಗೆ ಗಾಯವಾಗಿರುವಂತದ್ದು, ಮತ್ತೆ ಹೀಲಿಯಂ ತುಂಬಿದಂತಹ ಒಂದು ಸಲೀಂ ಎಂಬ ವ್ಯಕ್ತಿ ಕೂಡ ಸಾವನ್ನಪ್ಪಿರುವಂತದ್ದು. ಈ ವ್ಯಕ್ತಿ ಮೇಲೆ ಕೂಡ ಹಲವಾರು ಅನುಮಾನಗಳನ್ನ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು. ನಿನ್ನೆ ಏನು ಸಾಕಷ್ಟು ಸಾಲು ರಜೆ ಇರುವಂತಹ ಕಾರಣ ಕೂಡ ಸಾಕಷ್ಟು ಪ್ರವಾಸಿಗರು ತುಂಬಿದಂತಹ ಸ್ಥಳದಲ್ಲಿ ಹೀಲಿಯಂ ತುಂಬಿದ ಗ್ಯಾಸ್ ಒಂದು ಸ್ಫೋಟವಾಗಿರುವಂತಹ ಹಿನ್ನೆಲೆ ಕೂಡ ಆ ಹಿನ್ನೆಲೆಯ ಬಗ್ಗೆ ಕೂಡ ಸಲೀಂ ಹಿನ್ನೆಲೆಯ ಬಗ್ಗೆ ಕೂಡ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿರುವಂತದ್ದು. ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಪೊಲೀಸರು ಏನು ಅವರ ಸಲೀಂ ಏನು ಈ ಮೈಸೂರಿಗೆ ಯಾವಾಗ ಬಂದಿದ್ದ, ಮೈಸೂರು ಅವನ ಹಿನ್ನೆಲೆ ಏನು, ಮೈಸೂರಿನಲ್ಲಿ ಅವನು ಮೊದಲು ಕೂಡ ಗ್ಯಾಸ್ ತುಂಬಿಸುವಂತಹ ಒಂದು ಬಲೂನ್ಗೆ ಗ್ಯಾಸ್ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ನ, ಅಥವಾ ಮೈಸೂರಿನಿಗೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಅವನು ಬಲೂನ್ಗಳಿಗೆ ಗ್ಯಾಸ್ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಬಂದಂತ ಸಂದರ್ಭದಲ್ಲಿ ಅವನು ಅರಮನೆಯ ಮುಂಭಾಗ ಆಗಿರ್ಬೋದು, ಮತ್ತೆ ದಸರಾ ವಸ್ತು ಪ್ರದರ್ಶನ ಆಗಿರ್ಬೋದು, ಈ ಭಾಗದಲ್ಲಿ ಗ್ಯಾಸ್ ನ ತುಂಬಿಸ್ಕೊಂಡು ಬಂದು ನಂತರ ಪ್ರವಾಸಿಗರು ತುಂಬಿದಂತ ಸ್ಥಳಕ್ಕೆ ಯಾವ ಉದ್ದೇಶದಿಂದ ಬಂದ, ಅದೇನಾದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಕೂಡ ಇದು ಕೂಡ ಒಂದು ಬ್ಲಾಸ್ಟ್ ಆಗಿದೆ ಎಂಬುದನ್ನು ಕೂಡ ಪೊಲೀಸರು ಈಗಾಗಲೇ ನಗರದ ಕಮಿಷನರ್ ಕೂಡ ಈಗಾಗಲೇ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಎಲ್ಲಾ ರೀತಿಯ ಆಯಾಮಗಳಿಂದಲೂ ಕೂಡ ಏನು ಬ್ಲಾಸ್ಟ್ ಆಗಿತ್ತು, ಬ್ಲಾಸ್ಟ್ ಅಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾರು ಇದ್ರು, ಮತ್ತೆ ಸಲೀಂ ಒಬ್ಬನೇ ಕೂಡ ಇದ್ದ, ಅವರು ಏನು ಅಕ್ಕಪಕ್ಕ ಕೂಡ ಅವರ ಸಂಬಂಧಿಕರಾಗಿರ್ಬೋದು, ಮತ್ತೆ ಇತರ ಅವರ ಸ್ನೇಹಿತರಾಗಿರ್ಬೋದು, ಯಾರಾದ್ರೂ ಕೂಡ ಇದ್ರ, ಅಥವಾ ಕೇವಲ ಒಂದೇ ಒಂದು ಸೈಕಲ್ ನಲ್ಲಿ ಗ್ಯಾಸ್ ನ ಫಿಲ್ ಮಾಡಲಾಗ್ತಾ ಇತ್ತ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಆಯಾಮಗಳಿಂದಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಮುಂದುವರೆಸಿರುವಂತದ್ದು. ಅವರ ಪೊಲೀಸರು ಈಗಾಗಲೇ ಅವರ ಮೇಲೆ ಸಲೀಂ ಮೇಲೆ ಒಂದು FIR ಮಾಡಿಕೊಂಡು ಅವರ ಮೂಲ ಉದ್ದೇಶ ಏನಾಗಿತ್ತು, ಮತ್ತೆ ಅವರು ಎಲ್ಲಿಂದ ಬಂದಿದ್ರು, ಉತ್ತರ ಪ್ರದೇಶದಿಂದ ಬಂದ ವ್ಯಕ್ತಿ ಅವರು ಮೈಸೂರಿನಲ್ಲಿ ಗ್ಯಾಸ್ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ಪೊಲೀಸರು ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆಯನ್ನು ಮುಂದುವರೆಸಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.